ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಮುದ್ದೇಬಿಹಾಳ ತಾಲೂಕಿನ ಬಿದರಕುಂದಿ ಗ್ರಾಮ ವ್ಯಾಪ್ತಿಯ ಆಕ್ಸ್ಫರ್ಡ್ ಪಾಟೀಲ್ಸ್ ಶಾಲೆಯಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಆಕ್ಸ್ಫರ್ಡ್ ಚಾಂಪಿಯನ್ ಅವಾರ್ಡ್ ಪರೀಕ್ಷೆಯನ್ನು ಫೆಬ್ರವರಿ 22ರಂದು ಬೆಳಗ್ಗೆ 10:30ಕ್ಕೆ ಹಮ್ಮಿಕೊಂಡಿದ್ದೇವೆ. ಆಸಕ್ತ ವಿದ್ಯಾರ್ಥಿಗಳು ಭಾಗಿಯಾಗಿ ಪರೀಕ್ಷೆ ಬರೆದು ಸ್ಕಾಲರ್ಶಿಪ್ ಪಡೆದುಕೊಳ್ಳಬಹುದು ಎಂದು ಶಾಲೆಯ ಮುಖ್ಯಸ್ಥ ಅಮಿತ್ ಗೌಡ ಪಾಟೀಲ್ ಹೇಳಿದರು. ಶಾಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಡ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪ್ರತಿ ವರ್ಷ ನಮ್ಮ ಸಂಸ್ಥೆ ಪರೀಕ್ಷೆಗಳನ್ನು ನಡೆಸುವ ಮೂಲಕ ಅವಕಾಶ ಮಾಡಿಕೊಡುತ್ತದೆ. ಅದರಂತೆ ಈ ವರ್ಷವೂ ಕೂಡ ಮುದ್ದೇಬಿಹಾಳ ಶಾಖೆಯಲ್ಲಿ ಈ ಅವಾರ್ಡ್ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪರೀಕ್ಷೆ 5, 8, 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಡೆಯಲಿದೆ. ಸ್ಟೇಟ್, ICSE ಮತ್ತು CBSE ವಿದ್ಯಾರ್ಥಿಗಳು ಈ ಪರೀಕ್ಷೆ ಬರೆಯಬಹುದು. ಪರೀಕ್ಷೆಯಲ್ಲಿ ಮೊದಲ 5 ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, 6 ಮತ್ತು 7ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ 75%, 8 ಮತ್ತು 9ನೇ ರ್ಯಾಂಕ್ ವಿದ್ಯಾರ್ಥಿಗಳಿಗೆ 50%, 10 ಮತ್ತು 11ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ 25% ಮತ್ತು ಪರೀಕ್ಷೆ ಬರೆದು 40% ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ 10% ರಿಯಾಯಿತಿ ನೀಡಿ ಪ್ರೋತ್ಸಾಹಿಸುತ್ತಿದ್ದೇವೆ. ಪರೀಕ್ಷೆ ಬರೆಯಲು ಇಚ್ಛಿಸುವ ವಿದ್ಯಾರ್ಥಿಗಳು ವಿದ್ಯಾರ್ಥಿಯ ಹೆಸರು, ಕ್ಲಾಸ್, ಶಾಲೆ ಹೆಸರು, ವಿಳಾಸ, ಮೊಬೈಲ್ ನಂಬರ್ ಟೈಪ್ ಮಾಡಿ 8792156682 ಈ ನಂಬರ್ಗೆ ಕಳಿಸಬಹುದು ಎಂದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ನಮಸ್ಕಾರಗಳು. ನನ್ನ ಹೆಸರು ಅಮಿತ್ ಗೌಡ ಪಾಟೀಲ್ ಅಂತ. ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷನೂ ನಮ್ಮ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯಿಂದ ಹೈಸ್ಕೂಲ್ ಇರಬಹುದು ಮತ್ತು ಕಾಲೇಜ್ ವಿಭಾಗದಲ್ಲಿರ್ಬಹುದು ಕೆಲವೊಂದಿಷ್ಟು ಎಕ್ಸಾಮ್ಗಳನ್ನ ಮಾಡ್ತೀವಿ. ಅದೇ ರೀತಿಯಾಗಿ ಈ ವರ್ಷ ಆಲ್ರೆಡಿ ಸತತ ಒಂದು 2 ತಿಂಗಳ ಒಂದು 3-4 ಎಕ್ಸಾಮ್ಗಳನ್ನ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ, ಬೇರೆ ಬೇರೆ ತಾಲೂಕಲ್ಲಿ ಎಕ್ಸಾಮ್ ಅನ್ನ ಮಾಡಿ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅಂತ ವಿದ್ಯಾರ್ಥಿಗಳಿಗೆ ಕ್ಯಾಶ್ ಪ್ರೈಸ್ ಇರಬಹುದು, ಅದ್ರ ಜೊತೆಗೆ ಅವರಿಗೆ ಸ್ಕಾಲರ್ಶಿಪ್ ಅನ್ನ ಕೊಟ್ಟಿದ್ದಾಗಿದೆ. ಈಗ ನಮ್ಮ ಮುದ್ದೇಬಿಹಾಳ ಬ್ರಾಂಚ್, ಮೊದಲದಾಗಿ ನಮ್ಮ ಮುದ್ದೇಬಿಹಾಳ ಬ್ರಾಂಚ್ ನಲ್ಲಿ ಇದೇ ದಿನಾಂಕ 22/2/2026 ರವಿವಾರದಂದು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಒಂದು ಆಕ್ಸ್ಫರ್ಡ್ ಚಾಂಪಿಯನ್ ಎಕ್ಸಾಮ್ ಅಂತ ಒಂದು ಎಕ್ಸಾಮ್ ಅನ್ನು ಏರ್ಪಡಿಸಿದೀವಿ. ಈ ಎಕ್ಸಾಮ್ ದಲ್ಲಿ ಯಾವ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀಬಹುದಪ್ಪ ಅಂದ್ರೆ, ಮೊದಲನೇದಾಗಿ 5ನೇ ತರಗತಿ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ 8ನೇ ತರಗತಿ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ 9ನೇ ತರಗತಿ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ 10ನೇ ತರಗತಿ ವಿದ್ಯಾರ್ಥಿಗಳು. ಕನ್ನಡ ಮೀಡಿಯಂ ಇರ್ಬೋದು, ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಸ್ಟೇಟ್ ಇರ್ಬೋದು, ICSE ಇರ್ಬೋದು, CBSE ಇರ್ಬೋದು. ಈ ಎಕ್ಸಾಮ್ ಎಲ್ಲಿರುತ್ತಪ್ಪ ಅಂದ್ರೆ ಆಕ್ಸ್ಫರ್ಡ್ ಪಾಟೀಲ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮುದ್ದೇಬಿಹಾಳ. ಈ ಸ್ಕೂಲ್ ಇರೋದು ನಿಯರ್ ಗುರಡ್ಡಿ ಪೆಟ್ರೋಲ್ ಬಂಕ್, ಬಿದರಕುಂದಿ. ಅದ್ರ ಜೊತೆಗೆ ಈ ಎಕ್ಸಾಮ್ ಟೋಟಲ್ ಸ್ಕಾಲರ್ಶಿಪ್ ವರ್ತ್ ಎಷ್ಟು ಇರ್ತಪ್ಪ ಅಂದ್ರೆ 10 ಲಕ್ಷ ರೂಪಾಯಿ. ಈ ಎಕ್ಸಾಮ್ ಆಕ್ಸ್ಫರ್ಡ್ ಚಾಂಪಿಯನ್ ಅವಾರ್ಡ್ ಎಕ್ಸಾಮ್ ಟೋಟಲ್ ಸ್ಕಾಲರ್ಶಿಪ್ 10 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಇರುತ್ತೆ. ಇದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇರ್ತಾವಪ್ಪ ಅಂದ್ರೆ, ಮೊದಲನೇದಾಗಿ ಇಂಗ್ಲಿಷ್ ಗ್ರಾಮರ್, ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇರುತ್ತೆ. ಒಟ್ಟು ಪ್ರಶ್ನೆಗಳು ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಇರ್ತಪ್ಪ ಅಂದ್ರೆ, ಒಟ್ಟು ನಿಮಗೆ 60 ಪ್ರಶ್ನೆಗಳು ಇರ್ತಾವೆ. ಅದ್ರ ಜೊತೆ ನಿಮ್ಗೆ ಒಟ್ಟು ಸಮಯ 60 ನಿಮಿಷ. ಇದರಲ್ಲಿ ಸಬ್ಜೆಕ್ಟ್ಗಳು ಇಂಗ್ಲಿಷ್ ಗ್ರಾಮರ್ ಇರಬಹುದು, ಸೈನ್ಸ್ ಇರಬಹುದು, ಮ್ಯಾಥಮೆಟಿಕ್ಸ್ ಇರಬಹುದು. ಒಟ್ಟು ನಿಮ್ಗೆ ಪ್ರಶ್ನೆಗಳು 60 ಪ್ರಶ್ನೆಗಳು, ಅದ್ರ ಜೊತೆ ನಿಮ್ಗೆ 60 ನಿಮಿಷ ಟೈಮ್ ಇರುತ್ತೆ. ಅದ್ರ ಜೊತೆಗೆ ಈ ಎಕ್ಸಾಮ್ ದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮೊದಲ ರ್ಯಾಂಕ್ 1 ಇಂದ 5 ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಇನ್ನೊಮ್ಮೆ ಹೇಳ್ತೀನಿ, 5, 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿ ಒಳ್ಳೆ ರ್ಯಾಂಕ್ ಅನ್ನ ಪಡೆದು ರ್ಯಾಂಕ್ 1 ಇಂದ 5 ರ್ಯಾಂಕ್ ಏನು ಬಂದಿರುತ್ತಲ್ಲ ಆ ವಿದ್ಯಾರ್ಥಿಗಳಿಗೆ ನಮ್ಮ ಆಕ್ಸ್ಫರ್ಡ್ ಇಂಗ್ಲಿಷ್ ಮೀಡಿಯಂ ಮುದ್ದೇಬಿಹಾಳ ಸ್ಕೂಲ್ ದಲ್ಲಿ ಉಚಿತ ಶಿಕ್ಷಣ. ಯಾವುದೇ 1 ರೂಪಾಯಿನ ವಿದ್ಯಾರ್ಥಿಗಳಿಂದ ಯಾವುದೇ 1 ರೂಪಾಯಿನ ತಗೊಳಂಗಿಲ್ಲ. ಅದ್ರ ಜೊತೆಯಾಗಿ ರ್ಯಾಂಕ್ ನಂಬರ್ 6th ಮತ್ತು 7th ಅಂದ್ರೆ 6 ಮತ್ತು 7 ರ್ಯಾಂಕ್ ಅಂತ ಈ ವಿದ್ಯಾರ್ಥಿಗೆ ಅವರ ಫೀಸ್ ದಲ್ಲಿ 75% ರಿಯಾಯಿತಿ ಕೊಡಲಾಗುತ್ತೆ. ಅದ್ರ ಜೊತೆಗೆ ರ್ಯಾಂಕ್ ನಂಬರ್ 8 ಮತ್ತು 9 ಅಂತ ವಿದ್ಯಾರ್ಥಿಗೆ ಆ ವಿದ್ಯಾರ್ಥಿಯ ಫೀಸ್ ದಲ್ಲಿ 50% ರಿಯಾಯಿತಿ ನೀಡಲಾಗುತ್ತೆ. ಕೊನೆಯದಾಗಿ 10 ಮತ್ತು 11 ರ್ಯಾಂಕ್ ಪಡೆದಂತ ವಿದ್ಯಾರ್ಥಿಗಳಿಗೆ ಅವರ ಫೀಸ್ ದಲ್ಲಿ 25% ರಿಯಾಯಿತಿ ನೀಡಲಾಗುತ್ತೆ. ಆಲ್ರೆಡಿ ನಿಮಗೆ ಯಾವ ತರ ನಾವು ಸ್ಕಾಲರ್ಶಿಪ್ ಅನ್ನ ಕೊಡ್ತೀವಿ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ.
ಒಂದರಿಂದ 5ನೇ ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಅದ್ರ ಜೊತೆಗೆ 6 ಮತ್ತು 7ನೇ ರ್ಯಾಂಕ್ ಬಂದ ವಿದ್ಯಾರ್ಥಿಗಳು ಅವ್ರ ಫೀಸ್ ಅಲ್ಲಿ 75% ಫೀಸ್ ಅನ್ನ ರಿಯಾಯಿತಿ ಕೊಡಲಾಗುತ್ತೆ. ಅದ್ರ ಜೊತೆಗೆ 8 ಮತ್ತು 9ನೇ ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ಸರಿಸುಮಾರು 50% ಫೀಸ್ ರಿಯಾಯಿತಿ ನೀಡಲಾಗುತ್ತೆ. ಅದ್ರ ಜೊತೆಗೆ 10 ಮತ್ತು 11ನೇ ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ಅವರ ಫೀಸ್ ಅಲ್ಲಿ 25% ರಿಯಾಯಿತಿ ನೀಡಲಾಗುತ್ತೆ. ಇನ್ನೊಂದು ಅದ್ರ ಜೊತೆಗೆ ಈ ಎಕ್ಸಾಮ್ 10 ಲಕ್ಷ ಸ್ಕಾಲರ್ಶಿಪ್ ಇರಬಹುದು. ಈ ಮುದ್ದೇಬಿಹಾಳ ಬ್ರಾಂಚ್ ನಾವು ಮೇನ್ ಫೋಕಸ್ ಮಾಡಿದ್ರೆ JEE ಮೇನ್ಸ್. ಆಲ್ರೆಡಿ ನಿನ್ನೆ JEE ಮೇನ್ಸ್ ಬಂತು. ಇದರಲ್ಲಿ ಸರಿಸುಮಾರು 95% ಕಿಂತ ಮೇಲೆ ಹೆಚ್ಚು ಸರಿಸುಮಾರು 26 ವಿದ್ಯಾರ್ಥಿಗಳನ್ನ ಕೊಟ್ಟಿದ್ದೀವಿ. ಹೆಚ್ಚು ಕಡಿಮೆ ವಿಜಯಪುರ ಜಿಲ್ಲೆಗೆ ಫಸ್ಟ್ ನಾವೇ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ನಾವು ಅದಿತಿ ಸವನೂರ್ ಅಂತ ನಮ್ಮ ಆಕ್ಸ್ಫರ್ಡ್ PU ಸೈನ್ಸ್ ಕಾಲೇಜ್ ನಾಗರಬೆಟ್ಟ ಅಂತ ವಿದ್ಯಾರ್ಥಿ, ಈ ವಿದ್ಯಾರ್ಥಿ 99.23% ಅಲ್ಲಿ ತೆಗೆದು ಬಿಜಾಪುರ ಜಿಲ್ಲೆಗೆ ಫಸ್ಟ್ ಬಂದು ಇದನ್ನ ಮುಂದಿಟ್ಟುಕೊಂಡು ಸರಿಸುಮಾರು 99 ಮೇಲೆ ಇಬ್ರು ವಿದ್ಯಾರ್ಥಿಗಳನ್ನ ತೆಗೆದಿವಿ ನಾವು. ಇನ್ನೊಬ್ರು ಪ್ರೀತಮ್ ಲಮಾಣಿ ಅಂತ ಆ ವಿದ್ಯಾರ್ಥಿ 99.08 ತೆಗೆದು ಸರಿಸುಮಾರು 99% ಮೇಲೆ ಇಬ್ರು ವಿದ್ಯಾರ್ಥಿಯನ್ನು ಕೊಟ್ಟು ಬಿಜಾಪುರ ಜಿಲ್ಲೆಗೆ ಪ್ರಥಮ ಸ್ಥಾನ ನಾವು. ಅದ್ರ ಜೊತೆಗೆ 95% ಮೇಲೆ ಸರಿಸುಮಾರು 26 ವಿದ್ಯಾರ್ಥಿಗಳು, ಅದ್ರ ಜೊತೆಗೆ 90% ಮೇಲೆ 60 ವಿದ್ಯಾರ್ಥಿಗಳನ್ನ ಕೊಟ್ಟು ಮತ್ತೊಮ್ಮೆ ಬಿಜಾಪುರಕ್ಕೆ ನಾವು ಪ್ರಥಮ ಸ್ಥಾನ ಗಿಟ್ಟಿಸ್ಕೊಂಡಂತ ಹೆಮ್ಮೆ ಅಂತ ಹೇಳ್ಬೋದು. ಈ ರಿಸಲ್ಟ್ ಅನ್ನ ಮುಂದಿಟ್ಕೊಂಡು ಈ ವರ್ಷ ಪ್ರಸ್ತುತ 2026-27ನೇ ಸಾಲಿಂತ ನಾವು ಈ ಮುದ್ದೇಬಿಹಾಳ ಕ್ಯಾಂಪಸ್ ಅನ್ನ ಮೇನ್ ಫೋಕಸ್ ಮಾಡದೆ JEE ಮೇನ್ಸ್ ಮತ್ತು ಅಡ್ವಾನ್ಸ್. ನೀಟ್ ಬೇಕಾಗಿತ್ತಪ್ಪ ಅಂದ್ರೆ ನೀನು ನಾಗರಬೆಟ್ಟಕ್ಕೆ ಹೋಗ್ಬೇಕಾಗುತ್ತೆ, ಮೇನ್ಸ್ ಬೇಕಾಗಿತ್ತು ಅಂದ್ರೆ ನೀನು ಇಲ್ಲಿ ಮುದ್ದೇಬಿಹಾಳ ಬ್ರಾಂಚ್ ಬರ್ಬೇಕಾಗುತ್ತೆ. ಯಾಕೆ ನಾವು ಇಲ್ಲಿ JEE ಮೇನ್ಸ್ ನ ಒಳಗ್ ಕೊಡ್ತಾ ಇದೀವಪ್ಪ ಅಂದ್ರೆ ಈಗ ಆಲ್ರೆಡಿ ಕಾಂಪಿಟೇಷನ್ ಜಾಸ್ತಿ ಇದೆ ಈ ಮೆಡಿಕಲ್ ಫೀಲ್ಡ್, ಆಲ್ರೆಡಿ ನಿಮ್ಗೆ ಗೊತ್ತಿರಬಹುದು. ಅದ್ರ ಜೊತೆಗೆ ಈಗ ಜಾಸ್ತಿ ವ್ಯಾಲ್ಯೂ ಬರ್ತಾ ಇರೋದೇ JEE ಮೇನ್ಸ್. ಎಲ್ಲಾ ಪೇರೆಂಟ್ಸ್ ಏನ್ ಕೇಳ್ತಾರೆ JEE ಮೇನ್ಸ್ ಅನ್ನ ಕೇಳ್ತಾ ಇದ್ದಾರೆ. ದಯವಿಟ್ಟು ಆಸಕ್ತ ನಮ್ಮ ಮುದ್ದೇಬಿಹಾಳದಲ್ಲಿ ಎಲ್ಲಾ ಆಸಕ್ತ ವಿದ್ಯಾರ್ಥಿಗಳು ನಿಮ್ JEE ಮೇನ್ಸ್ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸಿಗಬೇಕಾಗಿತ್ತು, NIT ಮತ್ತು ನೀವು IIT ರ್ಯಾಂಕ್ ಅನ್ನ ಹೊಡಿಬೇಕಾಗಿತ್ತಪ್ಪ ಅಂದ್ರೆ ನೀವು ಆದಷ್ಟು ಈ ಹೈಸ್ಕೂಲ್ ಲೆವೆಲ್ ದಲ್ಲಿ ನೀವು ಒಳ್ಳೆ ಫೌಂಡೇಶನ್ ತಗೊಂಡ್ರೆ ನಿಮ್ಮ ಮುಂದೆ ಫಸ್ಟ್ PU ಸೆಕೆಂಡ್ PUC ಬಂದಾಗ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಈಸಿ ಆಗ್ತಾವು. ಈ ಮುದ್ದೇಬಿಹಾಳ ಬ್ರಾಂಚ್ ನಾವು ಮೇನ್ ಫೋಕಸ್ ಮಾಡಿ JEE ಮೇನ್ಸ್ ಅಂತ ಫೋಕಸ್ ಮಾಡ್ತೀವಿ. ಈ ಎಕ್ಸಾಮ್ ಇರೋದು 22/2/2026 ರವಿವಾರ ಒಂದು ಎಕ್ಸಾಮ್ ಇರುತ್ತೆ. ತಪ್ಪದೆ ಎಲ್ಲಾ ಮುದ್ದೇಬಿಹಾಳ ಮತ್ತು ಬೇರೆ ಬೇರೆ ತರ ಎಲ್ಲಾ ವಿದ್ಯಾರ್ಥಿಗಳು ಬಂದು ಎಕ್ಸಾಮ್ ಅನ್ನ ಬಂದು ಅಟೆಂಡ್ ಆಗಿ ಎಲ್ಲಾ ಸ್ಕಾಲರ್ಶಿಪ್ ಗೆಲ್ಲಬೇಕಂತ ತಮ್ಮ ವಿದ್ಯಾರ್ಥಿಗಳಿಗೆ ಕೇಳ್ಕೊತೀನಿ. ಅದ್ರ ಜೊತೆಗೆ 22/2/2026 ನಮ್ಮ ಆಕ್ಸ್ಫರ್ಡ್ ಪಾಟೀಲ್ಸ್ PU ಸೈನ್ಸ್ ಕಾಲೇಜ್ ನಾಗರಬೆಟ್ಟದಲ್ಲಿ ಇನ್ನೊಂದು ವಿಶೇಷ ಎಕ್ಸಾಮ್ ಅನ್ನ ಮಾಡ್ತಾ ಇದೀವಿ. ಈ ಎಕ್ಸಾಮ್ ಯಾರು ಮಾಡಿಲ್ಲ, ಯಾಕಂದ್ರೆ ಎಲ್ಲ ಎಕ್ಸಾಮ್ ಮಾಡ್ತಾ ಇರೋ SLC ಮುಗಿದಂತ ವಿದ್ಯಾರ್ಥಿ ಎಕ್ಸಾಮ್ ಮಾಡ್ತಾ ಇದ್ದಾರೆ. ಆದ್ರೆ ಈ ವರ್ಷ ನಾವು ಮ್ಯಾನೇಜ್ಮೆಂಟ್ ಮತ್ತೆ ನಮ್ಮೆಲ್ಲಾ ಸಿಬ್ಬಂದಿಗಳು ವಿಚಾರ ಮಾಡಿ ಒಂದು ಫೈನಲ್ ಡಿಸಿಷನ್ ಏನ್ ಬಂದಿವಪ್ಪ ಅಂದ್ರೆ ಫಸ್ಟ್ PUC ಮುಗಿದಂತ ವಿದ್ಯಾರ್ಥಿಗಳಿಗೆ ಆಕ್ಸ್ಫರ್ಡ್ ಸೀನಿಯರ್ ಜೀನಿಯಸ್ ಅವಾರ್ಡ್ ಅಂತ ಒಂದು ಎಕ್ಸಾಮ್ ಮಾಡ್ತಾ ಇದ್ವಿ. ಅಂದ್ರೆ ಯಾವ ವಿದ್ಯಾರ್ಥಿ ಫಸ್ಟ್ PUC ಓದ್ತಾ ಇರ್ತಾನೆ, ಈ ರೀಸೆಂಟ್ ಆಗಿ 2 ದಿನ ಮುಂಚೆ ಈಗ ಈ ವಾರದಲ್ಲಿ ಎಕ್ಸಾಮ್ ಮುಗಿತಾವ್, ಫಸ್ಟ್ PUC ಸೈನ್ಸ್ ಓದುವಂತ ವಿದ್ಯಾರ್ಥಿಗಳು ಎಕ್ಸಾಮ್ ಮುಗಿತಾವ್. ಅಂತ ವಿದ್ಯಾರ್ಥಿಗಳಿಗೆ ನಾವು ನಾಗರಬೆಟ್ಟ ಬ್ರಾಂಚ್ ನಲ್ಲಿ ಸೀನಿಯರ್ ಜೀನಿಯಸ್ ಅವಾರ್ಡ್ ಅಂತ ಎಕ್ಸಾಮ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಹಿತ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಸರಿಸುಮಾರು 30 ಲಕ್ಷ ರೂಪಾಯಿ ಅಷ್ಟು ನಾವು ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದೀವಿ, ಇದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಈ ಎಕ್ಸಾಮ್ ಇರೋದು ಕನ್ಫ್ಯೂಸ್ ಆಗ್ಬೇಡ್ರಿ. ಅವತ್ತು ಒಂದೇ ದಿನ 2 ಎಕ್ಸಾಮ್ ಅನ್ನ ಇಟ್ಟಿದೀವಿ ನಾವು. ಒಂದು ಆಕ್ಸ್ಫರ್ಡ್ ಚಾಂಪಿಯನ್ ಅವಾರ್ಡ್ ಇದು ಮುದ್ದೇಬಿಹಾಳ ಬ್ರಾಂಚ್ ಅಲ್ಲಿ ಇರುತ್ತೆ, ಒಂದು ಸೀನಿಯರ್ ಜೀನಿಯಸ್ ಅವಾರ್ಡ್ ಎಕ್ಸಾಮ್ ಇರೋದು ನಾಗರಬೆಟ್ಟ ಬ್ರಾಂಚ್ ಅಲ್ಲಿ ಇರುತ್ತೆ. ಅಲ್ಲಿ ಎಕ್ಸಾಮ್ ಬರೀತಾ ಇರೋದು ಫಸ್ಟ್ PUC ಮುಗಿಸಿದಂತ ವಿದ್ಯಾರ್ಥಿಗಳು ಸೆಕೆಂಡ್ PUC ಎಂಟ್ರೆನ್ಸ್ ಎಕ್ಸಾಮ್, ಇಲ್ಲಿ ಹೈಸ್ಕೂಲ್ ಇರುವಂತ ವಿದ್ಯಾರ್ಥಿ ಇಲ್ಲಿ ಎಕ್ಸಾಮ್ ಬರೀತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಎಕ್ಸಾಮ್ ನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಅಟೆಂಡ್ ಆಗಿರ್ತಾರಲ್ಲ ಆ ವಿದ್ಯಾರ್ಥಿಗಳಿಗೆ ರ್ಯಾಂಕ್ 1 ಇಂದ 10 ಬಂದಂತ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಊಟ ವಸತಿ ಎಜುಕೇಶನ್ ಎಲ್ಲಾನು ಫ್ರೀ ಕೊಡಲಾಗುತ್ತೆ. ಊಟ ವಸತಿ ಅವರಿಗೆ ಶಿಕ್ಷಣದೊಂದಿಗೆ 1 ವರ್ಷ ಕಂಪ್ಲೀಟ್ ಉಚಿತ ಶಿಕ್ಷಣ ಕೊಡಲಾಗುತ್ತೆ. ರ್ಯಾಂಕ್ ನಂಬರ್ 1 ಇಂದ 10ನೇ ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ಸೀನಿಯರ್ ಜೀನಿಯರ್ಸ್ ಅವಾರ್ಡ್ ಎಕ್ಸಾಮ್ ಅನ್ನ ನಾವು ನಾಗರಬೆಟ್ಟದಲ್ಲಿ ಏನ್ ಕಂಡಕ್ಟ್ ಮಾಡ್ತಾ ಇದೀವಲ್ಲ ಅಲ್ಲಿ ಆ ಎಕ್ಸಾಮ್ ದಲ್ಲಿ 1ನೇ ರ್ಯಾಂಕ್ ಇಂದ 10ನೇ ರ್ಯಾಂಕ್ ಬಂದ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಊಟ ವಸತಿ ಕಲಿಕೆಯೊಂದಿಗೆ 1 ವರ್ಷ ಕಂಪ್ಲೀಟ್ ಆಗಿ ನಾವು ಅವರಿಗೆ ಫ್ರೀ ಅನ್ನ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ 11ನೇ ರ್ಯಾಂಕ್ ಇಂದ 20ನೇ ರ್ಯಾಂಕ್ ಬಂದ ವಿದ್ಯಾರ್ಥಿಗೆ ನಮ್ಮ ಸಂಸ್ಥೆಯಲ್ಲಿ ಅವರಿಗೆ ಫ್ರೀ ಎಜುಕೇಶನ್ ಕೊಡಲಾಗುತ್ತೆ. ಅದ್ರ ಜೊತೆಗೆ ಇದನ್ನ ಹೊರತುಪಡಿಸಿ ಫಸ್ಟ್ ರ್ಯಾಂಕ್ ಬಂದಂತ ವಿದ್ಯಾರ್ಥಿಗೆ 50,000 ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತೆ. 50,000 ರೂಪಾಯಿ ನಗದು ಬಹುಮಾನ. ಸೆಕೆಂಡ್ ಪ್ರೈಸ್ ಅಂತ ವಿದ್ಯಾರ್ಥಿಗೆ ಸೆಕೆಂಡ್ ರ್ಯಾಂಕ್ ಬಂದ ವಿದ್ಯಾರ್ಥಿಗೆ 40,000, 30,000 ಈ ತರ ಬಹುಮಾನ ಸರಿಸುಮಾರು 7 ಬಹುಮಾನಗಳು ಅದಾವು. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಈ ಎಕ್ಸಾಮ್ ದಲ್ಲಿ ನಾವು ಯಾವ ಸಬ್ಜೆಕ್ಟ್ ಇರುತ್ತಪ್ಪ ಅಂದ್ರೆ ಮೊದಲನೇದಾಗಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮತ್ತು ಬಯಾಲಜಿ ಇರುತ್ತೆ. ಒಟ್ಟು ಪ್ರಶ್ನೆಗಳು ಸೇಮ್ ಅದೇ ರೀತಿ 60 ಪ್ರಶ್ನೆಗಳು ಇರ್ತಾವ. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ.
ಈ ಸೀನಿಯರ್ ಜೀನಿಯರ್ಸ್ ಅವಾರ್ಡ್ದಲ್ಲಿ ಕಂಪಲ್ಸರಿ ಕಡ್ಡಾಯ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇದರಲ್ಲೂ ಸಮಯ ಸೇಮ್ 60 ನಿಮಿಷ ಇರುತ್ತೆ. ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಮುದ್ದೇಬಿಹಾಳದಿಂದ ನಾಗರಬೆಟ್ಟ ಅವರಿಗೆ ಬಸ್ಸಿನ ವ್ಯವಸ್ಥೆ ಇರ್ತೈತಿ. ಈ ಮುದ್ದೇಬಿಹಾಳದಿಂದ ನಾಗರಬೆಟ್ಟ ಹೋಗ್ಬೇಕಂದ್ರೆ ಸ್ವಲ್ಪ ಬಸ್ಸಿನ ಅನಾನುಕೂಲ ಇರಬಹುದು. ನಮ್ಮ ಸ್ಕೂಲ್ ಬಸ್ಗಳಲ್ಲಿ ಓಂ ಶಾಂತಿ ಇರಬಹುದು, ಬಸ್ ಸ್ಟ್ಯಾಂಡ್ ದಲ್ಲಿ ಬಸ್ಗಳು ನಮ್ಮ ಸ್ಕೂಲ್ ಬಸ್ ಇರ್ತಾವ. ಆ ಬಸ್ ಅಲ್ಲಿ ಹೋಗಿ ನೀವು ಎಕ್ಸಾಮ್ ಬರೋದು, ಮತ್ತೆ ನಿಮಗೆ ಡ್ರಾಪ್ ನಿಮ್ಮ ಮುದ್ದೇಬಿಹಾಳಲ್ಲಿ ಡ್ರಾಪ್ ಮಾಡ್ತಾರೆ, ನಾನು ಡ್ರಾಪ್ ಮಾಡ್ತಾರೆ. ಇನ್ನೊಂದು ಸೂಚನೆ ಏನಪ್ಪಾ ಅಂದ್ರೆ ಈ ಸೀನಿಯರ್ ಜೀನಿಯರ್ಸ್ ಅವಾರ್ಡ್ ನಾಗರಬೆಟ್ಟದಲ್ಲಿ ಯಾವ ವಿದ್ಯಾರ್ಥಿ ಎಕ್ಸಾಮ್ ಬರ್ದಿರ್ತಾನಲ್ಲ ಆ ವಿದ್ಯಾರ್ಥಿ ಒಂದ್ ವೇಳೆ ನಮ್ ಸಂಸ್ಥೆಯಲ್ಲಿ ಅಡ್ಮಿಷನ್ ತಗೊಂಡ್ರೆ ಆ ವಿದ್ಯಾರ್ಥಿಗೆ ಅವನ ಫೀಸ್ ಅಲ್ಲಿ 10,000 ರೂಪಾಯಿ ರಿಯಾಯಿತಿ ಕೊಡಲಾಗುತ್ತೆ. ಯಾವ ವಿದ್ಯಾರ್ಥಿ ಸೀನಿಯರ್ ಜೀನಿಯರ್ಸ್ ಅವಾರ್ಡ್ ಎಕ್ಸಾಮ್ ಅನ್ನ ಬರೆದು ಆ ವಿದ್ಯಾರ್ಥಿ ನಮ್ ಸಂಸ್ಥೆಯಲ್ಲಿ ಅಡ್ಮಿಷನ್ ತಗೊಂಡಪ್ಪ ಅಂದ್ರೆ ಆ ವಿದ್ಯಾರ್ಥಿ 10,000 ರೂಪಾಯಿ ನಾವು ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತೆ. ಆದಷ್ಟು ಎಲ್ಲಾ ಸುತ್ತಮುತ್ತ ಎಲ್ಲಾ ಉತ್ತರ ಕನ್ನಡ ಎಲ್ಲಾ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಅನ್ನ ಸದುಪಯೋಗ ಪಡಿಸ್ಕೊಂಡು ಎಲ್ಲಾ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಮತ್ತು ಈ ಪ್ರೈಸ್ ಅನ್ನ ಗೆಲ್ಲಬೇಕಂತ ತಮ್ಮಲ್ಲಿ ಕೇಳೋದು. ಧನ್ಯವಾದಗಳು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.